ರಾಜ್ಯದಲ್ಲಿ ಮತ್ತೆ ಫೋನ್ ಟ್ಯಾಪಿಂಗ್ ಸೌಂಡ್ ಮಾಡ್ತಾ ಇದೆ. ಮಾಜಿ ಸಚಿವ ಎಂಬಿ ಪಾಟೀಲ್ ಫೋನ್ ಟ್ಯಾಪ್ ಆಗಿದೆ ಅಂತ ಅವರೇ ಖುದ್ದಾಗಿ ಆರೋಪ ಮಾಡಿದ್ದಾರೆ. ಡಿಜಿಪಿಗೆ ಈ ಬಗ್ಗೆ ಪತ್ರವನ್ನ ಬರೆದಿದ್ದಾರೆ ಎಂಬಿ ಪಾಟೀಲ್. ನಮ್ಮ ಕುಟುಂಬದ ಕಾಲ್ ಹಿಸ್ಟ್ರಿಗಳನ್ನ ಪಡೆಯಲಾಗ್ತಾ ಇದೆ. ಕಲಬುರಗಿ, ಬಾಗಲಕೋಟೆ, ಬೆಳಗಾವಿಯಿಂದ ಕಾಲ್ ಹಿಸ್ಟ್ರಿಯನ್ನ ಪಡ್ಕೊಂಡಿದ್ದಾರೆ. ರಾಜಕೀಯ ವಿರೋಧಿಗಳು ಕೆಟ್ಟ ಚಾಳಿ ಈ ತರ ಫೋನ್ ಟ್ಯಾಪಿಂಗ್ ಮಾಡೋ ಮುಖಾಂತರ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನ ಎಂಬಿ ಪಾಟೀಲ್ ಮಾಡಿದ್ದಾರೆ. ಪ್ರತಿ ಬಾರಿ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಈ ತರದೆಲ್ಲ ಆರೋಪಗಳನ್ನ ನಾವು ಗಮನಿಸ್ತಲೇ ಇರ್ತೀವಿ. ಈಗ ಎಂಬಿ ಪಾಟೀಲ್ ಅವರು ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ, ತಮ್ಮ ಕುಟುಂಬಸ್ಥರದ್ದು ಕಾಲ್ ಹಿಸ್ಟ್ರಿಗಳನ್ನ ಪಡೆಯಲಾಗ್ತಾ ಇದೆ ಅಂತ ಹೇಳಿ ಗಂಭೀರವಾದಂತ ಆರೋಪ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ವೈಯಕ್ತಿಕ ಮಾಹಿತಿ ಕದಿಯುವಂತ ಪ್ರಯತ್ನಗಳು ನಡೀತಾ ಇದೆ. ಕಲಬುರಗಿ, ಬಾಗಲಕೋಟೆ, ಬೆಳಗಾವಿಯಿಂದ ಕಾಲ್ ಹಿಸ್ಟ್ರಿಯನ್ನ ಪಡ್ಕೊಳ್ತಾ ಇದ್ದಾರೆ. ರಾಜಕೀಯ ವಿರೋಧಿಗಳು ಈ ಕೆಟ್ಟ ಕೆಲಸವನ್ನ ಮಾಡ್ತಿರೋದು. ಕಾಲ್ ಹಿಸ್ಟ್ರಿ ಯಾವುದೇ ಕಾರಣಕ್ಕೂ ಕೊಡಬೇಡಿ ಅಂತ ಹೇಳಿ ಡಿಜಿಪಿಗೆ ಬರೆದಿರುವಂತ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ತಮ್ಮ ಹಾಗೂ ತಮ್ಮ ಕುಟುಂಬ ಮತ್ತು ಆಪ್ತರ ಕಾಲ್ ಡೀಟೇಲ್ಸ್ ಯಾರಿಗೂ ನೀಡಬಾರದು ಅಂತ ಹೇಳಿ ಪೊಲೀಸ್ ಮಹಾನಿರ್ದೇಶಕ ಹಾಗೇನೆ ಪೊಲೀಸ್ ಮಹಾನಿರೀಕ್ಷಕರಿಗೆ ಕೆಪಿಸಿಸಿ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರುವಂತ ಎಂಬಿ ಪಾಟೀಲ್ ಅವರು ಒಂದು ದೂರನ್ನ ಕೊಟ್ಟಿದ್ದಾರೆ. ದೂರಿನಲ್ಲಿ ಆ ಕಾಲ್ ಹಿಸ್ಟ್ರಿಗಳನ್ನ ಕೊಡಬಾರದು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗುರುರಾಜ್. ಗುರುರಾಜ್, ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ರಾಜಕೀಯ ನಾಯಕರು ಇಂಥ ಆರೋಪಗಳನ್ನ ಮಾಡೋದು ಒಂಥರ ಸಹಜ ಪ್ರಕ್ರಿಯೆ ತರನ ಕಾಣಿಸಬಹುದು. ಆದ್ರೆ ಎಂಬಿ ಪಾಟೀಲ್ ಅವರು ತಮ್ಮ ಕುಟುಂಬಸ್ಥರ ಕಾಲ್ ಹಿಸ್ಟ್ರಿಗಳನ್ನು ತಗೊಳ್ತಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ದಾರೆ. ಆ ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಡಿಜಿಪಿಗೆ ಬರೆದಿರೋ ಪತ್ರದಲ್ಲಿ? ಶರ್ಮಿತಾ, ಏನು ಅಂತಂದ್ರೆ ಬಬಲೇಶ್ವರ ಶಾಸಕರಾಗಿರುವಂತಹ ಮತ್ತೆ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರುವಂತಹ ಎಂಬಿ ಪಾಟೀಲ್ ಅವರು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ನಮ್ಮ ಫೋನ್ಗಳನ್ನ ಟ್ರ್ಯಾಪ್ ಮಾಡಲಾಗ್ತಾ ಇದೆ, ಅಂದ್ರೆ ಮಾಹಿತಿಯನ್ನ ಕದೀತಿದ್ದಾರೆ. ಹಾಗಾಗಿ ಅದರ ಬಗ್ಗೆ ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಮಾಹಿತಿ ಕೊಡಬಾರ್ದು ಅಂತ ಹೇಳಿ ಅವರು ಮನವಿಯನ್ನ ಮಾಡಿರುವಂತದ್ದು. ಮುಖ್ಯವಾಗಿ ಅದರಲ್ಲಿ ಎಂಬಿ ಪಾಟೀಲ್ ಅವರಾಗಿರ್ಬೋದು, ಅವರ ಮಿಸ್ಸಸ್ ಮತ್ತೆ ಅವರ ಸಹೋದರ ಮತ್ತೆ ವಿಜಯಪುರ, ಬಾಗಲಕೋಟೆ, ಹುಬ್ಬಳ್ಳಿ ಜಿಲ್ಲೆಗಳ ವಿಧಾನ ಪರಿಷತ್ ಸದಸ್ಯರಾಗಿರುವ ಸಂಗಗೌಡ ಪಾಟೀಲ್ ಅವರು ಮತ್ತೆ ಅವರ ಪುತ್ರ ಬಸನಗೌಡ ಪಾಟೀಲ್ ಅವರು, ಜೊತೆಗೆ ಅವರ ಆಪ್ತರಾಗಿರುವಂತಹ ಮಹಾಂತೇಶ್ ಬಿರಾದರ್ ಅವರು, ಅವರ ಹೆಸರುಗಳನ್ನ ಪ್ರಸ್ತಾಪ ಮಾಡಿ ಇವರ ಮಾಹಿತಿಗಳನ್ನ ಕದಿಯಲಾಗ್ತಾ ಇದೆ. ಹಾಗಾಗಿ ಅದನ್ನ ಯಾರಿಗೂ ಕೊಡಬಾರ್ದು ಅಂತ ಹೇಳಿ ಮನವಿಯನ್ನ ಮಾಡಿರುವಂತದ್ದು. ನಾವು ಇನ್ನೊಂದು ವಿಚಾರವನ್ನ ಗಮನಿಸಬೇಕು. ಕೆಲ ದಿನಗಳಿಂದಷ್ಟೇ ಎಂಬಿ ಪಾಟೀಲ್ ಅವರು ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ಅವರು ಫೋನ್ ಕಳ್ಕೊಂಡಿದ್ರು. ಅದಾದ ಬಳಿಕ ಈಗ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರವನ್ನ ಬರೆದು ಯಾರಿಗೂ ರೀತಿ ಮಾಹಿತಿ ಕೊಡಬಾರ್ದು ಅಂತ ಹೇಳಿರೋದು ಬಹಳ ಪ್ರಾಮುಖ್ಯತೆಯನ್ನ ಪಡೆದಿರುವಂತದ್ದು. ಕಳೆದ ಬಾರಿ ಚುನಾವಣೆ ಸಹಿತ ಲಿಂಗಾಯತ ಹೋರಾಟದಲ್ಲಿ ಪ್ರಮುಖ ನಾಯಕರಾಗಿದ್ದ ಕಾರಣ ಆ ಸಮಯದಲ್ಲಿ ಸಹಿತ ನಮ್ಮ ಫೋನ್ ಟ್ರಾಪಿಂಗ್ ಆಗ್ತಾ ಇದೆ ಅಂತ ಆರೋಪವನ್ನ ಮಾಡಿದ್ರು. ಅದಾದ ಬಳಿಕ ಗೃಹ ಸಚಿವರಾಗಿಂತ ಮೊದಲು ಸಹಿತ ಅವರು ಆರೋಪವನ್ನ ಮಾಡಿದ್ರು, ನಮ್ಮ ಫೋನ್ ಟ್ರಾಪ್ ಆಗ್ತಾ ಅಂತ ಹೇಳಿ. ಅದು ಕೇವಲ ಆರೋಪದಲ್ಲಿ ಮಾತ್ರ ಸೀಮಿತವಾಗಿತ್ತು. ಇದೇ ಮೊದಲ ಬಾರಿಗೆ ಅವರು ಖುದ್ದು ಲಿಖಿತದಲ್ಲಿ ಒಂದು ಪತ್ರವನ್ನ ಬರೆದು ಅವರು ಆಗ್ರಹ ಮಾಡಿರುವಂತದ್ದು, ನಮ್ಮ ಮಾಹಿತಿಯನ್ನ ಕದಿತಾ ಅಂತ ಹೇಳಿ. ಮುಖ್ಯವಾಗಿ ನಮ್ಮ ರಾಜಕೀಯ ವಿರೋಧಿಗಳು ನಮ್ಮ ಮಾಹಿತಿಯನ್ನ ಕದಿತಾ ಇದ್ದಾರೆ ಅಂತ ಹೇಳಿ ಒಂದು ಆರೋಪವನ್ನ ಮಾಡಿರುವಂತದ್ದು. ಸದ್ಯಕ್ಕೆ ಪೊಲೀಸ್ ಇಲಾಖೆಯಿಂದ ಯಾವುದೇ ರೀತಿ ಸ್ಪಷ್ಟ ಪ್ರತಿಕ್ರಿಯೆ ಬಂದಿರಲ್ಲ. ಆದ್ರೆ ಎಂಬಿ ಪಾಟೀಲ್ ಅವರು ಒಂದು ಪತ್ರವನ್ನ ಬರೆದು ನಮ್ಮ ಮಾಹಿತಿಯನ್ನ ಯಾರಿಗೂ ಕೊಡಬಾರ್ದು ಅಂತ ಹೇಳಿ ಅವರು ಮನವಿಯನ್ನ ಮಾಡಿರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಗುರುರಾಜ್ ಈ ಕ್ಷಣದ ಅಪ್ಡೇಟ್ಸ್ಗೆ. ಎಂಬಿ ಪಾಟೀಲ್ ಅವರು ಈಗ ಡಿಜಿಪಿಗೆ ಪತ್ರವನ್ನ ಬರೆದಿದ್ದಾರೆ. ನಮ್ಮ ಕುಟುಂಬದ ಕಾಲ್ ಹಿಸ್ಟ್ರಿಗಳನ್ನ ಪಡೆಯಲಾಗ್ತಾ ಇದೆ. ಕಲಬುರಗಿ, ಬಾಗಲಕೋಟೆ, ಬೆಳಗಾವಿಯಿಂದ ಕಾಲ್ ಹಿಸ್ಟ್ರಿ ಪಡ್ಕೊಂಡಿದ್ದಾರೆ. ರಾಜಕೀಯ ವಿರೋಧಿಗಳು ಕೆಟ್ಟ ಚಾಳಿ ಮುಂದುವರೆಸಿದ್ದಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಕಾಲ್ ಹಿಸ್ಟ್ರಿಯನ್ನ ಕೊಡಬೇಡಿ ಅಂತ ಹೇಳಿ ಡಿಜಿಪಿಗೆ ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಇನ್ನು ತಮ್ಮ ಹಾಗೂ ತಮ್ಮ ಕುಟುಂಬ ಆಪ್ತರ ಕಾಲ್ ಡೀಟೇಲ್ಸ್ ಕೊಡಬಾರ್ದು ಅಂತ ಈಗ ತಾನೇ ನಮ್ಮ ರಿಪೋರ್ಟರ್ ಗುರುರಾಜ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಸ್ವಲ್ಪ ದಿನದ ಹಿಂದೆ ಎಂಬಿ ಪಾಟೀಲ್ ಅವರು ತಮ್ಮ ಮೊಬೈಲ್ ಅನ್ನ ಕಳ್ಕೊಂಡಿದ್ದಾರೆ ಅಂತ.